ಅಕ್ಟೋಬರ್ 1962. ಪರ್ವತಗಳ ಹಿಮ ಇನ್ನೂ ಶಾಂತವಾಗಿತ್ತು. ಆದರೆ ಆ ನಿಶ್ಶಬ್ದದ ಹಿಂದೆ ಒಂದು ಎಚ್ಚರಿಕೆ ಅಡಗಿತ್ತು. ಒಂದು ಅಂತಹ ವರದಿ, ಅದನ್ನು ಸಮಯಕ್ಕೆ ಸರಿಯಾಗಿ ಆಲಿಸಿದ್ದರೆ ಬಹುಶಃ ಇತಿಹಾಸದ ದಿಕ್ಕೇ ಬದಲಾಗುತ್ತಿತ್ತು. ಇದು ಯುದ್ಧಕ್ಕೆ ಕೆಲವೇ ದಿನಗಳ ಮೊದಲು ಇಂಟೆಲಿಜೆನ್ಸ್ ಬ್ಯೂರೋದ ಗಡಿ ಮೌಲ್ಯಮಾಪನ ವರದಿಯಲ್ಲಿ ದಾಖಲಿಸಿದ್ದ ಆ ಅಲಕ್ಷಿತ ಎಚ್ಚರಿಕೆಯ ಕಥೆ. 1959ರಿಂದಲೇ ಗಡಿಯಲ್ಲಿ ಉದ್ವಿಗ್ನತೆ ಹೆಚ್ಚಾಗುತ್ತಿತ್ತು. ದಲೈ ಲಾಮಾ ಅವರು ಭಾರತಕ್ಕೆ ಬಂದ ನಂತರ ಚೀನಾದ ನಿಲುವು ಮತ್ತಷ್ಟು ಕಠಿಣವಾಯಿತು. ಲಡಾಖ್ನ ಅಕ್ಸಾಯ್ ಚಿನ್ನಲ್ಲಿ ಚೀನಾ ಈಗಾಗಲೇ ರಸ್ತೆಯನ್ನು ನಿರ್ಮಿಸಿತ್ತು. ಅದು ಶಿನ್ಜಿಯಾಂಗ್ ಮತ್ತು ಟಿಬೆಟ್ ಅನ್ನು ಪರ್ಕಿಸುವ ಕಾರ್ಯತಂತ್ರದ ಮಾರ್ಗವಾಗಿತ್ತು. ಇಂಟೆಲಿಜೆನ್ಸ್ ಬ್ಯೂರೋ ತನ್ನ ವರದಿಯಲ್ಲಿ ಸ್ಪಷ್ಟವಾಗಿ ಬರೆದಿತ್ತು, ಚೀನಾ ಗಡಿ ಪ್ರದೇಶಗಳಲ್ಲಿ ವೇಗವಾಗಿ ಮಿಲಿಟರಿ ಮೂಲಸೌಕರ್ಯಗಳನ್ನು ನಿರ್ಮಿಸುತ್ತಿದೆ. ಅವರು ತಮ್ಮ ಮುಂಚೂಣಿ ನೆಲೆಗಳನ್ನು ಬಲಪಡಿಸಿದ್ದಾರೆ. ಅವರ ರಸದೂತ ವ್ಯವಸ್ಥೆ ಅತ್ಯುತ್ತಮವಾಗಿದೆ ಮತ್ತು ಭಾರತವು ಫಾರ್ವರ್ಡ್ ಪಾಲಿಸಿ ಅಡಿಯಲ್ಲಿ ಸಾಕಷ್ಟು ಸಿದ್ಧತೆ ಇಲ್ಲದೆ ಹೊಸ ನೆಲೆಗಳನ್ನು ಸ್ಥಾಪಿಸಿದರೆ ಚೀನಾ ಮಿಲಿಟರಿ ಕ್ರಮ ಕೈಗೊಳ್ಳಬಹುದು. ಆದರೆ ಅಂದು ದೆಹಲಿಯ ವಾತಾವರಣವೇ ಬೇರೆಯಾಗಿತ್ತು. ಚೀನಾ ಪೂರ್ಣ ಪ್ರಮಾಣದ ಯುದ್ಧ ಮಾಡುವುದಿಲ್ಲ ಎಂಬ ಬಲವಾದ ನಂಬಿಕೆ ಇತ್ತು. ಪ್ರಧಾನಿ ಜವಾಹರ್ಲಾಲ್ ನೆಹರು ಸರ್ಕಾರಕ್ಕೆ ಸೀಮಿತ ಒತ್ತಡದಿಂದ ಪರಿಸ್ಥಿತಿ ಸುಧಾರಿಸುತ್ತದೆ ಎಂಬ ವಿಶ್ವಾಸವಿತ್ತು. ಸೇನೆಯ ಕೆಲವು ಹಿರಿಯ ಅಧಿಕಾರಿಗಳು ಸಂಪನ್ಮೂಲಗಳ ಕೊರತೆಯನ್ನು ಬೆಟ್ಟು ಮಾಡಿದ್ದರೂ ರಾಜಕೀಯ ಇಚ್ಛಾಶಕ್ತಿಯು ವಾಸ್ತವ ಮಿಲಿಟರಿ ಸಿದ್ಧತೆಗಿಂತ ಮುಂದಕ್ಕೆ ಹೋಗಿತ್ತು. ವರದಿಯ ಅತ್ಯಂತ ಗಂಭೀರ ಎಚ್ಚರಿಕೆ ಎಂದರೆ, ನಮ್ಮ ನೆಲೆಗಳು ಪ್ರತ್ಯೇಕವಾಗಿವೆ. ರಸ್ತೆಗಳು ಮತ್ತು ವಾಯು ಪೂರೈಕೆಯ ಕೊರತೆಯಿದೆ. ಚೀನಾ ಸಮನ್ವಯದೊಂದಿಗೆ ದಾಳಿ ಮಾಡಿದರೆ ಆ ನೆಲೆಗಳನ್ನು ರಕ್ಷಿಸುವುದು ಅಸಾಧ್ಯ. ಇದು ಕೇವಲ ಊಹೆಯಾಗಿರಲಿಲ್ಲ. ಇದು ಭೂಗೋಳಶಾಸ್ತ್ರ ಮತ್ತು ಶತ್ರುಗಳ ಸಿದ್ಧತೆಯ ಬಗ್ಗೆ ನಡೆಸಿದ ನಿಖರವಾದ ವಿಶ್ಲೇಷಣೆಯಾಗಿತ್ತು. ಮತ್ತು ತದನಂತರ ಬಂದಿದ್ದೇ 20 ಅಕ್ಟೋಬರ್ 1962. ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ಲಡಾಖ್ ಮತ್ತು ನೇಪಾ, ಅಂದರೆ ಇಂದಿನ ಅರುಣಾಚಲ ಪ್ರದೇಶದ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡಿತು. ಭಾರತದ ನೆಲೆಗಳು ಶತ್ರುಗಳಿಂದ ಸುತ್ತುವರಿಯಲ್ಪಟ್ಟವು. ಸಂವಹನ ಖಂಡಿತವಾಯಿತು. ಮದ್ದುಗುಂಡುಗಳು ಸೀಮಿತವಾಗಿದ್ದವು. ಜವಾನರು ಧೈರ್ಯದಿಂದ ಹೋರಾಡಿದರು. ಆದರೆ ರಣತಂತ್ರದ ಪರಿಸ್ಥಿತಿ ಅವರ ವಿರುದ್ಧವಾಗಿತ್ತು. ಕೆಲವೇ ವಾರಗಳಲ್ಲಿ ಭಾರತಕ್ಕೆ ತೀವ್ರ ಮಿಲಿಟರಿ ಮತ್ತು ಮಾನಸಿಕ ಆಘಾತ ಉಂಟಾಯಿತು. ನವೆಂಬರ್ 1962ರಲ್ಲಿ ಚೀನಾ ಏಕಪಕ್ಷೀಯ ಕದನ ವಿರಾಮ ಘೋಷಿಸಿತು. ಆದರೆ ಅಷ್ಟರಲ್ಲಾಗಲೇ ಕಾಲ ಮಿಂಚಿ ಹೋಗಿತ್ತು. ಅಕ್ಸಾಯ್ ಚಿನ್ನಿನ ಬಹುದೊಡ್ಡ ಭಾಗ ಚೀನಾದ ವಶವಾಗಿತ್ತು. ಇತಿಹಾಸಕಾರರ ಪ್ರಕಾರ ಇಂಟೆಲಿಜೆನ್ಸ್ ಬ್ಯೂರೋದ ಎಚ್ಚರಿಕೆಯನ್ನು ಗಂಭೀರವಾಗಿ ಪರಿಗಣಿಸಿದ್ದರೆ ಭಾರತದ ರಣತಂತ್ರವೇ ಬೇರೆಯಾಗಿರುತ್ತಿತ್ತು. ಬಹುಶಃ ಗಡಿಯ ಮೂಲ ಸೌಕರ್ಯಗಳನ್ನು ಮೊದಲೇ ಬಲಪಡಿಸಲಾಗುತ್ತಿತ್ತು. ಇದು ಕೇವಲ ಒಂದು ಯುದ್ಧದ ಕಥೆಯಲ್ಲ. ಇದು ರಾಜಕೀಯ ಆಶಾವಾದದ ಅಡಿಯಲ್ಲಿ ಹೂತು ಹೋದ ಒಂದು ಮೌನ ಕಾಗದದ ಎಚ್ಚರಿಕೆಯ ಕಥೆ. ಪರ್ವತಗಳು ಇಂದಿಗೂ ಅಲ್ಲೇ ಇವೆ. ಹಿಮ ಇಂದಿಗೂ ಬೀಳುತ್ತಿದೆ. ಆದರೆ 62ರ ಆ ಆಲಿಸದ ಎಚ್ಚರಿಕೆ ನಮಗೆ ನೆನಪಿಸುತ್ತದೆ, ರಾಷ್ಟ್ರದ ಭದ್ರತೆ ಕೇವಲ ಧೈರ್ಯದಿಂದಲ್ಲ, ಸತ್ಯವನ್ನು ಕೇಳಿಸಿಕೊಳ್ಳುವ ಸಾಮರ್ಥ್ಯದಿಂದ ನಿರ್ಧರಿಸಲ್ಪಡುತ್ತದೆ.